ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಸಮಾಜ ವಿಜ್ಞಾನದಲ್ಲಿ ನಾವು 80 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಈ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ನಾವು ಕನ್ನಡದಲ್ಲಿ ಹಾಕಿದ್ದೀವಿ ಮತ್ತು ಹಿಂದಿಯಲ್ಲಿ ಹಾಕಿದ್ದೀವಿ. ಇವಾಗ SS ಇದೆ. ಸೊ ಇಂಗ್ಲೀಷ್, ಸೈನ್ಸ್, ಮ್ಯಾಥಮೆಟಿಕ್ಸನ್ನು ಕೂಡ ಬೇಗನೆ ಲೈನ್ ಅಪ್ ಮಾಡ್ತಾರೆ. ಇವೆಲ್ಲ PDF ಸೊ ನೀವುಗಳು ಕೂಡ ಬೇಕಾದರೆ ಕಮೆಂಟನ್ನು ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಸೊ ಬ್ಲೂ ಪ್ರಿಂಟು ಮತ್ತು LB ವೈಸು ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಸೆಟ್ ಮಾಡಿದ್ದೀವಿ. ಸೊ ಖಂಡಿತವಾಗಿ ಒಬ್ಬಿಟ್ಟು ನಿಮಗೆ ಬೇರೆ ಪ್ರಶ್ನೆ ಬರೋದೇ ಇಲ್ಲ, ಓಕೆನಾ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ, ಹಿಂದಿ, ಬೇರೆ ಸಬ್ಜೆಕ್ಟ್ನ ಸ್ಕೋರಿಂಗ್ ಪ್ಯಾಕೇಜ್ನ ವಿಡಿಯೋ ಲಿಂಕನ್ನು ಕೊಡ್ತೀನಿ. ಅದನ್ನು ಕೂಡ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಫಸ್ಟ್ ಒನ್, ಇತಿಹಾಸ ವಿಭಾಗದಿಂದ ಸ್ಟಾರ್ಟ್ ಮಾಡೋಣ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಘಟಕ. ಇಲ್ಲಿ ಕೇವಲ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಒಂದೇ ಒಂದು ಪ್ರಶ್ನೆ, 3 ಅಂಕದ ಒಂದು ವೇಟೇಜಿ ಪಾಠಕ್ಕಿದೆ. 4 ಪ್ರಶ್ನೆಗಳು ಮಾತ್ರ ಓದತಕ್ಕಂಥದ್ದು ಈ ಒಂದು ಪಾಠದಲ್ಲಿ. ಫಸ್ಟ್ ಓದ್ತಕ್ಕಂಥ ಪ್ರಶ್ನೆನೇ ಬಕ್ಸಾರ್ ಕದನದ ಪರಿಣಾಮಗಳು. 2ನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡಬೇಕಾಯಿತು. ಔಧನ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕೊಡಬೇಕಾಯಿತು. ಮೀರ್ ಜಾಫರನ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ. ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಡುತ್ತದೆ. ರಾಬರ್ಟ್ ಕ್ಲೈವ್ ಸರ್ಕಾರವನ್ನು ಜಾರಿಗೆ ತರ್ತಾನೆ ಅನ್ನೋದನ್ನು 7 ಪಾಯಿಂಟ್ಸ್ ಇದ್ದಾವೆ. ಸೊ 7 ಪಾಯಿಂಟ್ಸ್ ಬದಲು ಖಂಡಿತವಾಗಿ 3 ಅಂಕ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು ಏನು? ಕಾರಣಗಳಲ್ಲಿ 1ನೇದು ದಸ್ತಕಗಳ ದುರುಪಯೋಗ, 2 ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, 3 ಕಪ್ಪು ಕೋಣೆಯ ದುರಂತ. ಇನ್ನು ಪ್ಲಾಸಿ ಕದನದ ಪರಿಣಾಮಗಳಲ್ಲಿ ನೋಡೋದಾದರೆ, ಮೀರ್ ಜಾಫರ್ ಬಂಗಾಳದ ನವಾಬನಾದ. ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೀತದ. ಮೀರ್ ಜಾಫರ್ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿ ನೀಡ್ತಾನೆ. ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಭಿತನ ಪ್ರದರ್ಶನವಾಗ್ತದೆ ಅಂತಕ್ಕಂಥ ಪಾಯಿಂಟ್ಸು ಪರಿಣಾಮಗಳಲ್ಲಿ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ಮಾರ್ತಾಂಡವರ್ಮ ಡಚರನ್ನು ಹೇಗೆ ನಿಯಂತ್ರಿಸಿದ ಅನ್ನೋದು ಇಂಪಾರ್ಟೆಂಟ್ ಇತ್ತು. 1758ರವರೆಗೆ ವೈನಾಡ ಸಂಸ್ಥಾನವನ್ನು ಮಾರ್ತಾಂಡವರ್ಮ ಆಳಿದ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರವನ್ನು ಮಾಡಿದ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸ್ತಕ್ಕಂಥ ಡಚ್ಚರನ್ನು ತಡೆಗಟ್ಟಿದ. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದ. ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡ. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಈ ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸ್ತಾನೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಇದೇ ಪಾಠದ ಲಾಸ್ಟ್ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. ಫಸ್ಟ್ ಒನ್, ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಅವರು ವ್ಯಾಪಾರದ ಮೇಲೆ ತೀವ್ರತರವಾದ ತೆರಿಗೆಗಳನ್ನು ವಿಧಿಸ್ತಾರೆ. ಇವರಿಂದ ವರ್ತಕರಿಗೆ ವ್ಯಾಪಾರದ ಲಾಭದಾಯಕವಾಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ, ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದು ಮೊದಲಾದ ವೈಜ್ಞಾನಿಕ ವಸ್ತುಗಳ ಆವಿಷ್ಕಾರ ಕೂಡ ಆಗ್ತದೆ. ಇದೇ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. ವೆರಿ ಇಂಪಾರ್ಟೆಂಟ್ ಇತ್ತು. ಮುಂದಿನ ಪಾಠಕ್ಕೆ ಬರ್ತೀನಿ. ಪಾಠ 2, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಕೇವಲ 2 ಅಂಕದ ಒಂದೇ ಒಂದು ಪ್ರಶ್ನೆ ಬರ್ತದೆ. ಒಂದು ಪ್ರಶ್ನೆ 2 ಅಂಕದಿಂದ ಇಷ್ಟು ಓದ್ಕೊಂಡ್ರೆ ಸಾಕು. ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಪ್ರಶ್ನೆ, ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ನೀತಿಗಳು ಯಾವುವು? ಫಸ್ಟ್ ಒನ್, ಯುದ್ಧಗಳು. 2, ಸಹಾಯಕ ಸೈನ್ಯ ಪದ್ಧತಿ. 3ನೇದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲದ ನೀತಿ. 2ನೇ ಪ್ರಶ್ನೆ, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಏನು? ಫಸ್ಟ್ ಒನ್, ಮೊಘಲ್ ಚಕ್ರವರ್ತಿ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟ. ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ವೈರತ್ವ ಉಂಟಾಗ್ತದ. ಈ ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟ ಕಲಹ ಅನ್ನೋದನ್ನು ಕೂಡ ಬರಿಬೋದು. ಥರ್ಡ್ ಒನ್, 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಏನು? ಸೊ ಮರಾಠ ಮನೆತನಗಳು ತಮ್ಮ ಘನತೆ, ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ನಡೆಸಿದ ಪ್ರಯತ್ನಗಳು. ಈ ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳಿಸಲು ಹವಣಿಸಿದ್ದ. ಆಮೇಲೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ಈ ಪೇಶ್ವೆ ದಾಳಿಯನ್ನು ಮಾಡ್ತಾನೆ ಅನ್ನೋದನ್ನು ಬರೆದ್ರೆ ಸಾಕು. 4ನೇ ಪ್ರಶ್ನೆ, ಆಂಗ್ಲೋ ಮರಾಠ. ಇಟ್ ಮೀನ್ಸ್ 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ಅಥವಾ ಈ ಪ್ರಶ್ನೆ ಹೀಗೂ ಬರ್ತದೆ, 3ನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು ಹೇಗೆ ಅಂತ ಬರ್ತದೆ. ಇಲ್ಲಿ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದು ಮಾಡಿಬಿಡ್ತಾರೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ಕೊಡ್ತಾರೆ. ಶಿವಾಜಿಯ ಅಂಶಸ್ಥ ಪ್ರತಾಪ ಸಿಂಹನನ್ನು ಸತ್ತಾರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ.
ಈ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸ್ತಾರೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು, ಸಮರ್ಥಿಸಿರಿ. ಅಥವಾ ಈ ಪ್ರಶ್ನೆ ಹೀಗೂ ಕೇಳಬಹುದು, ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಒಂದು ಅಸ್ತ್ರವಾಗಿ ಬಳಸಿದರು, ಹೇಗೆ, ಸಮರ್ಥಿಸಿರಿ. ಎಸ್, ಯಾವುದೇ ಭಾರತೀಯ ರಾಜ ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತುಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕು ಇರಲಿಲ್ಲ. ಅಂಥ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳಲಾಗ್ತಾ ಇತ್ತು. ಈ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ನಾಗ್ಪುರ್ಗಳು ಬ್ರಿಟಿಷರ ವಶವಾಗಿ ಹೋಗ್ತವೆ. ಮುಂದಿನ ಪ್ರಶ್ನೆ, ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಈ ಸಿಖ್ ದಂಗೆಗಳ ನೇತೃತ್ವವನ್ನು ವಹಿಸಿದ ನಾಯಕರನ್ನು ಹೆಸರಿಸಿರಂತೆ ಕೇಳಿದರೆ ಮೂಲ್ರಾಜ್ ಮತ್ತು ಚಟ್ಟಾರಿ ಸಿಂಗ್ ಅಟ್ಟಾರಿವಾಲಾ. ಈ ಪಾಠದಲ್ಲಿ ಬರ್ತಕ್ಕಂಥ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಂತ ಬರ್ತದೆ. ಅಥವಾ ಸಹಾಯಕ ಸೈನ್ಯ ಪದ್ಧತಿ ದೇಶೀಯ ರಾಜರನ್ನು ಬಲಗೊಳಿಸಿತು ಹೇಗೆ, ಅಥವಾ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿವರಿಸಿರಿ ಅಂತ ಪ್ರಶ್ನೆ ಬರ್ತದೆ. ಅವಾಗ ಏನು ಬರಿಬೇಕಂದ್ರೆ, ಭಾರತೀಯ ರಾಜ ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯದವರೇ ಭರಿಸಬೇಕು. ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳೋ ಹಾಗಿಲ್ಲ. ಇನ್ನು ಯಾವುದೇ ರಾಜ್ಯದೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷರ ಸಮ್ಮತಿ ಬೇಕೇ ಬೇಕು. ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತದೆ ಅಂತ ಬರೆದ್ರೆ ಸಾಕು. ಮೂರನೇ ಪಾಠ, ಇಲ್ಲಿ 1 ಅಂಕದ ಒಂದು ಪ್ರಶ್ನೆ ಬರ್ತದೆ, 3 ಅಂಕದಲ್ಲಿ ಇಂಟರ್ನಲ್ ಚಾಯ್ಸ್ ಆಯ್ಕೆಗಳಲ್ಲಿ ಬರ್ತದೆ. ಸೊ ಹೀಗಾಗಿ ಕೇವಲ ಒಂದು ಪ್ರಶ್ನೆ 1 ಅಂಕ ಈ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಗಳು ಪಾಠದಿಂದ ಬರ್ತದೆ. ಸೊ ನೋಡೋಣ, 1 ಅಂಕದ ಪ್ರಶ್ನೆಯನ್ನು ನೋಡೋಣ, 3 ಅಂಕದ ಪ್ರಶ್ನೆಯನ್ನು ನೋಡೋಣ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ 1773ರ ರೆಗ್ಯುಲೇಟಿಂಗ್ ಶಾಸನ. ಸುಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನ್ವಾಲಿಸ್. ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿದ ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ 1909ರ ಭಾರತೀಯ ಪರಿಷತ್ ಕಾಯ್ದೆ. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆ ಈ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ. ಏಕೆ ಅಂತ ಕೇಳಿದರು. ಸೊ ಅದು ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ಕೊಟ್ಟಿತು. ಇನ್ನು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಕೇಳಿದರೆ ಲಾರ್ಡ್ ಕಾರ್ನ್ವಾಲಿಸ್. ಬ್ರಿಟಿಷ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಮೆಕಾಲೆ ವರದಿ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಗವರ್ನರ್ ಯಾರು? ವಿಲಿಯಂ ಬೆಂಟಿಂಕ್. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಆರ್ಯಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ಮಹಲ್ ಎಂದರೇನು? ತಾಲೂಕು. ಪಾಲಿಸಿ ಆಫ್ ಅಪರ್ಷನ್ ಅಂದರೆ ಏನು? ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಈ ಭಾರತೀಯರಿಗೆ ನೀಡಿದ ಪ್ರಾತಿನಿಧ್ಯ. ಇನ್ನು ದಿವಾನಿ ಅದಾಲತ್ ಎಂದರೇನು ಅಂತ ಕೇಳಿದರು. ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯಗಳು. ಇನ್ನು 1858ರಲ್ಲಿ ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕಗೊಂಡವ ಲಾರ್ಡ್ ಕ್ಯಾನಿಂಗ. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿ ವಿಸ್ತರಿಸೋದು. ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸ್ತಕ್ಕಂಥ ಅತ್ಯುನ್ನತ ಹುದ್ದೆ ಯಾವುದು? ಸುಬೇದಾರ. ಭಾರತದಲ್ಲಿ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸತ್ತರು. ಇದು ಹೇಳಿದಕ್ಕಂಥವ್ರು ಯಾರು? ಚಾರ್ಲ್ಸ್ ಮೆಟ್ಕಾಪ. ಆಮೇಲೆ 17 ಇತ್ತು, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಅಂತ ಕೇಳಿದರು. 1935ರ ಭಾರತ ಸರ್ಕಾರದ ಕಾಯ್ದೆ. ಇನ್ನು 3 ಮತ್ತು 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಬರ್ತಕ್ಕಂಥದ್ದೇ ರೈತವಾರಿ ಪದ್ಧತಿಯ ಲಕ್ಷಣಗಳು ಅಥವಾ ರೈತವಾರಿ ಪದ್ಧತಿ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಇದು ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ ಜಾರಿಯನ್ನು ಮಾಡ್ತಾರೆ. ಮದ್ರಾಸ, ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿ ಮಾಡ್ತಾರೆ. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕ. ರೈತರೇ ಭೂಮಾಲೀಕ. ಉತ್ಪನ್ನದ ಶೇಕಡ 50% ಭೂ ಕಂದಾಯವಾಗಿ ಕೊಡಬೇಕು. ರೈತರು ಸಾಲದ ಸುಳಿಗೆ ಸಿಲುಕ್ತಾರೆ ರೈತವಾರಿ ಪದ್ಧತಿಯಲ್ಲಿ. ಇನ್ನು ಬ್ರಿಟಿಷ್ ಶಿಕ್ಷಣ ನೀತಿ ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಮಹತ್ತರವಾದ ಪರಿಣಾಮವನ್ನು ಬೀರಿತು. ಸಮರ್ಥಿಸಿರಿ. ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ಅಂತ ಕೇಳ್ತಾರೆ. ಎಸ್, ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನಾ ಕ್ರಮದ ಬೆಳವಣಿಗೆ ಆಗ್ತದೆ. ರಾಷ್ಟ್ರೀಯವಾದಿ ದೃಷ್ಟಿಕೋನದ ಬೆಳವಣಿಗೆ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ, ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಳ್ತವೆ. ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಗ್ತದೆ. ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಅರಿವು ಕೂಡ ಉಂಟಾಗ್ತದೆ. ಇನ್ನು ಬ್ರಿಟಿಷರ ಕಂದಾಯ ನೀತಿ ಭಾರತೀಯರನ್ನು ಸಂಪೂರ್ಣವಾಗಿ ಶೋಷಿಸ್ತದೆ. ಸಮರ್ಥಿಸಿರಿ. ಅಥವಾ ಬ್ರಿಟಿಷರು ಜಾರಿಗೆ ತಂದ ಭೂ ಕಂದಾಯ ನೀತಿಯ ಪರಿಣಾಮಗಳು ಅಂತ ಕೇಳ್ತಾರೆ. ಸೊ ರೈತರನ್ನು ಶೋಷಿಸ್ತಕ್ಕಂಥ ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಗ್ತದೆ. ರೈತರು ವಿವಿಧ ಬಗೆಯ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಭೂಮಿ ಮಾರಾಟದ ವಸ್ತುವಾಗ್ತದೆ.
ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸಲು ಭೂಮಿಯನ್ನು ಪರಭಾರೆಯನ್ನು ಮಾಡ್ತಾರೆ. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣವಾಗ್ತದೆ. ಹಣದ ಲೇವಾದೇವಿಗಾರರು ಬಲಿಷ್ಠರಾಗಿ ಹೋಗ್ತಾರೆ. ಇನ್ನು 1919ರ ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಅಥವಾ 1919ರ ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆಯನ್ನು ಬರೀರಿ ಅಂತ ಕೇಳ್ತಾರೆ. ಇದು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಜಾರಿ ಮಾಡ್ತದೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಗೆ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಮಾಡಬೇಕಂತ ಹೇಳ್ತದೆ. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ಕೊಡ್ತದೆ. ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸ್ತದೆ. ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಸಿಖ್, ಆಂಗ್ಲೋ ಇಂಡಿಯನರು ಮತ್ತು ಯುರೋಪಿಯನ್ನರಿಗೂ ವಿಸ್ತರಣೆಯನ್ನು ಮಾಡ್ತದೆ. ಇನ್ನು 1935ರ ಭಾರತ ಸರ್ಕಾರದ ಕಾಯ್ದೆ ಈ ಸಂವಿಧಾನ ರಚನೆಗೆ ಬುನಾದಿಯಾಗಿದೆ ಹೇಗೆ ಅಂತ ಕೇಳ್ತಾರೆ. ಈ 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನ ರಚನೆಗೆ ಬುನಾದಿ ಆಗ್ತದೆ. ಅಖಿಲ ಭಾರತ ಒಕ್ಕೂಟದ ರಚನೆಗೆ ಸ್ಥಾಪನೆ, ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ, ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ, ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡ್ತದೆ. ಇನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗದಲ್ಲಾದ ಬದಲಾವಣೆಗಳು ಅಥವಾ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಕೂಡ ನ್ಯಾಯಾಂಗದ ವ್ಯವಸ್ಥೆ ಅಂತ ಕೇಳ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಈ ವಿಡಿಯೋದ ಕಡೆಯ ಪ್ರಶ್ನೆ. ವಾರ್ನ್ ಹೇಸ್ಟಿಂಗ್ಸ್ 2 ಬಗೆಯ ನ್ಯಾಯಾಲಯಗಳನ್ನು ಸ್ಥಾಪಿಸ್ತಾನೆ. ದಿವಾನಿ ಅದಾಲತ್ ಅಂದರೆ ನಾಗರಿಕ ನ್ಯಾಯಾಲಯ, ನಿಜಾಮತ್ ಅದಾಲತ್ ಅಂದರೆ ಅಪರಾಧ ನ್ಯಾಯಾಲಯ. ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಮೂಲಕ ನ್ಯಾಯದಾನ ಮಾಡ್ತಿದ್ರು. ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಮೂಲಕ ನ್ಯಾಯದಾನವನ್ನು ಮಾಡ್ತಿದ್ರು. ನಾಗರಿಕ ನ್ಯಾಯಾಲಯಗಳ ಮುಖ್ಯಸ್ಥ ಯುರೋಪಿನ ಜಿಲ್ಲಾಧಿಕಾರಿ, ಅಪರಾಧ ನ್ಯಾಯಾಲಯಗಳ ಮುಖ್ಯಸ್ಥ ಖಾಜಿಗಳು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಫಸ್ಟ್ 3 ಲೆಸನನ್ನು ನಾನು ಏನು ಮಾಡಿದ್ದೀನಿ, ರಿವಿಷನನ್ನು ಮಾಡಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಹಾಕಿದ್ದೀನಿ. ಮುಂದಿನ ಪಾಠದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.